ನಮಸ್ತೆ, ಉದಯ್ ಲೀಲಾ ಅಂತ ಸಿನಿಮಾಟೋಗ್ರಾಫರ್. ಒಂದಿನ ಹೋಗಿ ಕ್ಯಾಮ್ರಾ ಮುಟ್ಬಿಟ್ಟೆ. ಒಬ್ಬ ವ್ಯಕ್ತಿ ಬಂದು ಬಾಯಿಗೆ ಬಂದಂಗೆ ಬೈದ. ಅಯ್ಯೋ, ನಾನು ಕ್ಯಾಮ್ರಾ ಮುಟ್ಬಾರ್ದ? ನನಗೆ ಅವತ್ತು ಅನಿಸಿದ್ದು ನಾನು ಕ್ಯಾಮ್ರಾ ಕೆಲಸ ಕಲಿಬೇಕು. ನಮಸ್ತೆ, ಉದಯ್ ಲೀಲಾ ಅಂತ ಸಿನಿಮಾಟೋಗ್ರಾಫರ್. ನಾನು ನೇಟಿವ್ ಬಂದು ಬೆಂಗಳೂರು. ತಂದೆ ವೀರಭದ್ರಯ್ಯ ಅಂತ, ಲೀಲಾ ಅಂತ ಅಮ್ಮ ಹೆಸರು. ಉದಯ್ ಲೀಲಾ ಅಂದರೆ ನನ್ನ ತಾಯಿ ಹೆಸರೇ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೆವು ಹೆಂಗೆ ಅಂದರೆ, ಬೇಸಿಕಲಿ ನಾನೊಬ್ಬ ಸ್ಟೇಜ್ ಆರ್ಟಿಸ್ಟು. ಕೋಟ್ಗೆನಹಳ್ಳಿ ರಾಮಯ್ಯನವರು ರೈಟ್ರ್ ಇದ್ದಾರೆ, ಅವ್ರ ಹತ್ರ ನಾನು ನಾಟಕ ಎಲ್ಲ ಕಲಿತಿದ್ದೆ. ಅವ್ರು ಹೇಳಿದ್ರು, ಒಂದಿನ ಒಂದು ಆಡಿಷನ್ ಇದೆ, ಅಟೆಂಡ್ ಮಾಡು, ನೋಡೋಣ ಅಂತ ಹೇಳಿದ್ರು. ಸರಿ, ಆಡಿಷನ್ ಕೊಟ್ಟೆ. ಓಕೆ ಆಯಿತು. ನಾನು ತುಂಬ ದಿನ ಕಾದೆ, ಅವಕಾಶ ಬರಲೇ ಇಲ್ಲ. ಸರಿ, ನಮ್ಮ ಕ್ಯಾಮ್ರಾಮನ್ ಗಿರಿ ಸರ್ ಅವ್ರ ಹತ್ರ ಸುರೇಶ್ ಅನ್ನೋರೊಬ್ಬರು ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ರು. ಅವರು ಮೌನರಾಗ ಅನ್ನೋ ಒಂದು ಸೀರಿಯಲ್ನ ಕ್ಯಾಮ್ರಾಮನಾಗಿ ವರ್ಕ್ ಮಾಡ್ತಿದ್ರು. ಅವ್ರು ಹೇಳಿದ್ರು, ಮಗ ಹಿಂಗೆ ಇದ್ರೆ ಆಗೋಲ್ಲ, ನೀನು ಕೆಲಸ ಕಲಿ, ಅವಕಾಶಗಳು ಹುಡ್ಕೊಂಡು ಬರುತ್ತೆ, ಹೆಂಗೂ ಅಲ್ಲೇ ಇರ್ತೀಯ, ಗೊತ್ತಾಗ್ತಾರೆ, ಪರಿಚಯ ಆಗ್ತಾರೆ, ನಿನಗೆ ಸಿಗ್ಬೋದು ನಿನಗೆ ಅಂಥೇಳಿ. ಸರಿ ಅಣ್ಣ ಆಯಿತು, ಒಂದು ಕೆಲಸ ಮಾಡು, ಇಲ್ಲಿ ಬೇಡ, ನಿನ್ನ ಫಿಲಮ್ ಇಂಡಸ್ಟ್ರಿಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂಥೇಳಿ ನಮ್ಮ ಶಿವಣ್ಣ ಅವ್ರ ಮುತ್ತು ಸಿನಿ ಸೀರೀಸಲ್ಲಿ ಲೈಟ್ ಬಾಯಾಗಿ ನನ್ನ ಸೇರಿಸಿದ್ರು. ಸೊ ಹಾಗೆ ಯೂನಿಟಿಗೆ ಸೇರಿಕೊಂಡೆ. ನಾನು ಸೇರ್ಕೊಂಡ್ಮೇಲೆ ಕೆಲ್ಸಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದೆ. ನಂಗೆ ಅಲ್ಲಿ ಏನು ತರಬೇಕು, ಏನು ಮಾಡಬೇಕು, ಲೈಟ್ ಕೇಳೋರು, ಕಟ್ರ್ ಸ್ಟ್ಯಾಂಡ್ ಕೇಳೋರು, ಗ್ರಿಪ್ಪರ್ ಕೇಳೋರು, ನಂಗೆ ಏನು ತರಬೇಕು ಗೊತ್ತಾಗ್ತಿರಲಿಲ್ಲ. ಆಗ ನನಗೆ ಹೆಲ್ಪ್ ಮಾಡಿದೆ ನಮ್ಮ ಕ್ರೈನ್ ರಾಜೇಶ್ ಅಣ್ಣ ಮತ್ತು ನಮ್ಮ ಕ್ಯಾಮ್ರಾ ಫೋಕಸ್ ಪುಲ್ದಾರ್ ರವಿ ಅವರು. ಕೆಲಸ ಮಾಡ್ತಿದ್ದೆ, ಕಲಿತಿದ್ದೆ. ಹಂಗೆ ಶಿವಣ್ಣವ್ರು ತುಂಬ ಸಿನಿಮಾ ಮಾಡೋರು. ಬರೋ ಡೈರೆಕ್ಟರ್ಗಳ ಹತ್ರ ಎಲ್ಲ, ಸರ್ ಒಂದು ಚಾನ್ಸು, ಯಾವ್ದಾರು ಒಂದು ಕ್ಯಾರೆಕ್ಟರ್ ಕೊಡಿ ಸರ್, ಮಾಡ್ತೀನಿ ನಾನು ಅಂತಿದ್ದೆ. ಆಗ ಶಿವಣ್ಣವ್ರ ಒಂದು ಸಿನಿಮಾ ಸ್ಟಾರ್ಟ್ ಆಯಿತು, ಒಡಿ ಮಗ ಅಂತ. PN ಸತ್ಯ ಅವರು ಡೈರೆಕ್ಟ್ರು. ಅದರಲ್ಲಿ ನಂಗೊಂದು ಕ್ಯಾರೆಕ್ಟರ್ ಇತ್ತು, ಒಂದು ಚಾನ್ಸ್ ಕೊಟ್ಟರು. ಸಾಧಕ್ ಹೋಗಿದ್ದವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ನಂಗೆ ಭಾಳ ಖುಷಿ ಆಯಿತು. ಸೊ ಹೀಗೆ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ. ಒಂದು 4-5 ಸಿನಿಮಾಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಆ್ಯಕ್ಟ್ ಮಾಡಿದೆ. ಮನೆ ಕಡೆ ತೊಂದರೆ ಇತ್ತು, ಆ್ಯಕ್ಟಿಂಗ್ ಕಿರಿಯರ್ ಅಲ್ಲೇ ಡ್ರಾಪ್ ಮಾಡಿ ಚೆನ್ನಾಗಿ ಕೆಲಸ ಕಲಿಬೇಕು ಅಂತೇಳಿ ಕೆಲಸ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದಿನ ಹೋಗಿ ಕ್ಯಾಮ್ರಾ ಮುಟ್ಬಿಟ್ಟೆ. ಒಬ್ಬ ವ್ಯಕ್ತಿ ಬಂದು ಬಾಯಿಗೆ ಬಂದಂಗೆ ಬೈದ. ನೀನು ಕ್ಯಾಮ್ರಾ ಹಾಕಿ ಮುಟ್ತೀಯಾ, ನಿನ್ನ ಕೈ ನೋಡ್ಕೊಂಡಿದ್ಯಾ, ಲೈಟ್ ಮುಟ್ತೀಯಾ, ಕ್ರೈನೆಲ್ಲ ಮುಟ್ತೀಯಾ, ಆಯಿಲ್ ಆಗಿರುತ್ತೆ, ಮುಟ್ಬೇಡ, ನಿನ್ನ ಕ್ಯಾಮ್ರಾ ಹತ್ರ ಬರಬೇಡ ನೀನು ನಾಳೆಯಿಂದ ಅಂದ. ಅಯ್ಯೋ, ನಾನು ಕ್ಯಾಮ್ರಾ ಮುಟ್ಬಾರ್ದ? ನನಗೆ ಅವತ್ತು ಅನಿಸಿದ್ದು ನಾನು ಕ್ಯಾಮ್ರಾ ಕೆಲಸ ಕಲಿಬೇಕು, ಏನೇ ಆಗಲಿ ನಾನು ಕ್ಯಾಮ್ರಾ ಕೆಲಸ ಕಲಿತೀನಿ ಅಂತೇಳಿ ಅವತ್ತು ಸ್ಟ್ರಾಂಗಾಗಿ ಓಕೆ ಅಂತೇಳಿ ನಾವು ಫೋಕಸ್ ಫ್ಲೋರ್ ರವಿ ಅಣ್ಣ ಹತ್ರ ಹೋಗಿ ಹೇಳಿದೆ, ಅಣ್ಣ ನನಗೆ ಸ್ವಲ್ಪ ಕೆಲಸ ಹೇಳ್ಕೊಡಿ ಅಣ್ಣ. ಇಲ್ಲ ಕಣ, ಇದರಲ್ಲ ಕ್ಯಾಮ್ರಾ ಅಸಿಸ್ಟೆಂಟ್ಸು, ಹೇಳ್ತೀನಿ ಬಿಡು ನಿಂಗೆ ಅಂದರು. ಆಯ್ತು ಅಣ್ಣ ಅಂಥೇಳಿ ಯಾರು ಒಬ್ಬ ಬರಲಿಲ್ಲ ಅಂದರೆ ಕರೆಯೋರಾಗ ನಾನು ಡೀಟೇಲಾಗಿ ಕೇಳ್ತಿದ್ದೆ, ಅಣ್ಣ ಇದೇನು ಅಂತ. ಅವ್ರು ನೀಟಾಗಿ ಇದು ಕ್ಯಾಮ್ರಾ, ಇದು ನೆಗೆಟಿವ್, ಇದು ಲೆನ್ಸು, ಇದು ಫಿಲ್ಟ್ರ್ಗಳು, ನೀಟಾಗಿ ಕೆಲಸ ಹೇಳ್ಕೊಡೋರು ನನಗೆ. ಇವಾಗೆಲ್ಲ ಡಿಜಿಟಲ್ ಬಂದಿದೆ, ಯಾರು ಬೇಕೋ ಏನು ಬೇಕೋ ಮಾಡ್ಬೋದು. ಆಗ ಹಂಗೆಲ್ಲ ಇರಲಿಲ್ಲ. ನೆಗೆಟಿವ್ ತುಂಬ ಸೆನ್ಸಿಟಿವ್, ಅದನ್ನು ಯಾರ್ಯಾರು ಮುಟ್ಟೋಕ್ಕಾಗ್ತಿರ್ಲಿಲ್ಲ. ಲೋಡ್ ಮಾಡೋದಾಗಲಿ, ಕ್ಯಾಮ್ರಾ ಹಾಕೋದಾಗಲಿ, ಒಂದು ಸರಿ ಅದೇನಾದ್ರು ಸನ್ಲೈಟ್ ಬಿತ್ತು ಅಂದರೆ ಎಕ್ಸ್ಪೋಸ್ ಆಗಿಬಿಡೋದು. ಅದಕ್ಕೆ ಒಂದು 4-5 ವರ್ಷ ಲೈಟ್ ಬಾಯ್ ಆಗಿ ಎಕ್ಸ್ಪೀರಿಯೆನ್ಸ್ ಇರೋರನ್ನ ಕ್ಯಾಮ್ರಾ ಅಸಿಸ್ಟೆಂಟಾಗಿ ತೊಗೋತಿದ್ರು. ಹಿಂಗೆ ಓಕೆ ರವಿ ಅಣ್ಣ ಹೇಳ್ಕೊಡ್ತಿದ್ರು, ಕಲಿತಿದ್ದೆ. ಕಡಿಪಿಡಿ ಅನ್ನೋ ಒಂದು ಸಿನಿಮಾ ಸ್ಟಾರ್ಟ್ ಆಯಿತು ಶಿವಣ್ಣವ್ರದ್ದು. ಸೊ ಕಡಿಪಿಡಿ ಸಿನಿಮಾ ಸ್ಟಾರ್ಟ್ ಆಯಿತು. ಕಡಿಪಿಡಿ ಸಿನಿಮಾಗೆ ಕೃಷ್ಣ ಸರ್ ಕ್ಯಾಮ್ರಾಮನ್ನು. ಸೊ ಕೆಲಸ ಮಾಡ್ತಾ ಒಂದಿನ ಕೃಷ್ಣ ಸರ್ನ ಕೇಳಿದೆ, ಸರ್ ನಾನು ನಿಮ್ಮ ಹತ್ರ ಅಸಿಸ್ಟೆಂಟಾಗಿ ಬರ್ತೀನಿ, ಕ್ಯಾಮ್ರಾಮನ್ ಆಗಬೇಕು ಅಂತ ನನಗೂ ಆಸೆ ಇದೆ ಸರ್. ಸರಿ ಕಣ ಬಾ ನೀನು ಅಂದರು. ಸೊ ನಾನು ಯೂನಿಟಲ್ಲಿ ಹೇಳಿ ಸೇರಿಕೊಂಡೆ ಕೃಷ್ಣ ಸರ್ ಹತ್ರ. ಸೇರ್ಕೊಂಡು 3 ದಿನಕ್ಕೆ ಸಿನಿಮಾ ಮುಗಿದೇ ಹೋಯಿತು, ಕುಂಬಳಕಾಯಿ. ಸರಿ, ನಾನು ಸಿನಿಮಾ ಮುಗಿದ್ಮೇಲೆ ಏನು ಮಾಡೋಕ್ಕೆ ಗೊತ್ತಾಗಲಿಲ್ಲ. ಡೈಲಿ ಕೃಷ್ಣ ಸರ್ಗೆ ಫೋನ್ ಮಾಡ್ತಿದ್ದೆ, ಸರ್ ನೆಕ್ಸ್ಟ್ ಸಿನಿಮಾ ಯಾವಾಗ ಸ್ಟಾರ್ಟ್ ಆಗುತ್ತೆ, ಬರ್ತೀನಿ ಸರ್ ಅಂತ. ಓ ಇಲ್ಲ ಕಣ, ನಾನು ಕ್ಯಾಮ್ರಾಮನಾಗಿ ಮಾಡ್ತಿಲ್ಲ, ಈಗ ಡೈರೆಕ್ಷನ್ ಮಾಡ್ತಿದ್ದೀನಿ, ನೀನು ಫೋನ್ ಮಾಡ್ತಿದ್ರು ನಾನು ಹೇಳ್ತೀನಿ ಅಂದರು. ಹೀಗೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಿದ್ದೆ. ಕೃಷ್ಣ ಸರ್ ಒಂದು ದಿವಸ ಹೇಳಿದ್ರು, ಶ್ರೀಶ್ ಅವ್ರ ಹತ್ರ ಮಾತಾಡಿದ್ದೀನಿ, ನೀನು ಫೋನ್ ಮಾಡೋಗೆ ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಅಂತ. ಸೊ ನಾನು ಬಹದ್ದೂರ್ ಸಿನಿಮಾಗೆ ಅಸಿಸ್ಟೆಂಟಾಗಿ ಅವ್ರ ಹತ್ರ ಜಾಯ್ನ್ ಆದೆ. ಯೂನಿಟಲ್ಲಿ ಕೆಲಸ ಮಾಡ್ತಿದ್ದಲ್ಲ, ಹಾಗೆ ಕೆಲಸ ಮಾಡ್ಬೋದು ಅಂತ ಓಡಾಡ್ತಿದ್ದೆ, ಎತ್ಕೊಂಬರ್ತಿದ್ದೆ, ಇರ್ತಿದ್ದೆ. ಸರ್ ಒಂದು ಸರಿ ಕರೆದು, ಬಾಯ್ಲಿ ಏನು ಮಾಡ್ತಾಯಿದ್ದೆ ನೀನು, ಒಬ್ಬನೇ ಓಡಾಡ್ಕೊಂಡು ಮಾಡೋದಲ್ಲ, ನೀನು ಲೈಟ್ ಬಾಯ್ ಅಲ್ಲ, ಈಗ ಕ್ಯಾಮ್ರಾಮನ್ ಅಸಿಸ್ಟೆಂಟು, ಕರೆದು ಮಾಡಿಸು, ನಾನು ಲೈಟಿಂಗ್ ಹೇಳಿದ್ದೀನಲ್ಲ, ಇದು ಇಲ್ಲಿಡ್ಸು, ಹಿಂಗೆ ಇಡ್ಸು ಅಂತೇಳಿ. ಸೊ ಹಂಗೆ ಜರ್ನಿ ಸ್ಟಾರ್ಟ್ ಆಯಿತು. ಬಹದ್ದೂರಲ್ಲಿ ನಾನು, ನಮ್ಮ ಕ್ಯಾಮ್ರಾಮನ್ನು ರಾಕಿ ಅಣ್ಣ, ಗುಲ್ಟು ಕ್ಯಾಮ್ರಾಮನ್ ಸಾಗರು, ಮತ್ತು ಫಸ್ಟ್ ರ್ಯಾಂಕ್ ರಾಜು ಕ್ಯಾಮ್ರಾಮನ್ನು ಪ್ರವೀಣ ಅಂತಿದ್ದಾನೆ. ಸೊ ನಾವು ಇಷ್ಟು ಜನ ಸರ್ ಹತ್ರ ಅಸಿಸ್ಟೆಂಟ್ ಆಗಿದ್ವಿ ಆ ಸಿನಿಮಾಗೆ. ಸೊ ಆ ಸಿನಿಮಾ ಮುಗಿದ್ಮೇಲೆ ನೆಕ್ಸ್ಟ್ ಖುಷಿಯಾಗಿ ಸಿನಿಮಾ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ಒಂದು ಡಿಸ್ಕಷನ್ಗೆ ಅಂತ ಕೂತ್ಕೊಂಡ್ರು ಸರ್ ಜೊತೆ. ಸರ್ ಹೇಳಿದ್ರು, ಈ ಸಿನಿಮಾಗೆ ಲೈಟಿಂಗ್ ಪ್ಯಾಟ್ರನ್ ಚೇಂಜ್ ಮಾಡಬೇಕು, ಏನು ಮಾಡೋಣ ಅಂತ. ಇಲ್ಲ ಸರ್, ಹಂಗೆ ಮಾಡ್ತಿದ್ವಲ್ಲ ಬಹದ್ದೂರಲ್ಲಿ, ಹಂಗೆ ಮಾಡೋಣ. ಆಗ ಆ ಕತೆ ಬೇರೆ, ಅದಕ್ಕೆ ಟ್ರೀಟ್ಮೆಂಟ್ ಬೇರೆ, ಈ ಕತೆ ಬೇರೆ, ಇದಕ್ಕೆ ಟ್ರೀಟ್ಮೆಂಟ್ ಬೇರೆ. ಸೊ ಇದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು, ನಾವು ಹೊಸದಾಗಿ ಏನಾದ್ರು ಯೋಚನೆ ಮಾಡೋಣ ಅಂತೇಳಿ. ಓಕೆ, ನನಗೆ ಆವಾಗ ಅನಿಸಿದ್ದು, ಕತೆಯಿಂದ ಕತೆಗೆ, ಸಿನಿಮಾ ಟು ಸಿನಿಮಾ
ಏನಾದ್ರು ಬೇರೆ ಕೊಡ್ತಾ ಹೋಗಬೇಕು, ಏನೋ ವೇರಿಯೇಷನ್ಸ್ ಇರಬೇಕು, ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ಅವತ್ತು ಅನಿಸ್ತು ನನಗೆ. ಖುಷಿಯಾಗಿ ಆದಮೇಲೆ ಬದ್ಮಾಸ್ ಸಿನಿಮಾ ಸ್ಟಾರ್ಟ್ ಆಯಿತು. ಆ ಸಿನಿಮಾಗೆ ನಾನು ಅಸೋಸಿಯೇಟ್ ಕ್ಯಾಮ್ರಾಮನ್ನಾಗಿ ವರ್ಕ್ ಮಾಡಿದೆ. ಅದಾದಮೇಲೆ ಭರ್ಜರಿ, ಹ್ಯಾಪಿ ನ್ಯೂ ಇಯರ್ ಅಂದರೆ ಇಂಡಿಪೆಂಡೆಂಟ್ ಕ್ಯಾಮ್ರಾಮನ್ ಆದೆ. ಆದಮೇಲೂ ದರ್ಶನ್ ಸರ್ದು ಯಜಮಾನ ಸಿನಿಮಾಗೆ ಸರ್ ಹತ್ರ ಅಸೋಸಿಯೇಟ್ ಕ್ಯಾಮ್ರಾಮನ್ನಾಗಿ ವರ್ಕ್ ಮಾಡಿದೆ. ಸೊ ಬದ್ಮಾಸ್ ಸಿನಿಮಾ ಶೂಟಿಂಗ್ ಟೈಮಲ್ಲೇ ನನಗೆ ವರುಣ್ ವಸಿಷ್ಠ ಅಂತ ಒಬ್ಬ ಡೈರೆಕ್ಟ್ರು ಬಂದು, ನಾನೊಂದು ಸಿನಿಮಾ ಮಾಡ್ತಾಯಿದ್ದೀನಿ, ಆ ಸಿನಿಮಾಗೆ ನೀವೇ ಕ್ಯಾಮ್ರಾಮನ್ನು ಅಂತ ಅಪ್ರೋಚ್ ಮಾಡಿದ್ರು. ಸರಿ ಆಯಿತು, ನಾನು ಮಾಡ್ತೀನಿ ಅಂತೇಳಿ ನಾನು ಸಾರಿಗೆ ಹೋಗಿ ಹೇಳಿದೆ. ಸರಿ ಈ ಥರ ಕೇಳ್ತಾ ಇದ್ದಾರೆ, ಸರಿ ಮಗ ಮಾಡು ಅಂದರು. ಸೊ ಸಿನಿಮಾ ಸ್ಟಾರ್ಟ್ ಆಯಿತು. ಒಂದು 30-40% ಶೂಟ್ ಮಾಡಿದ್ವಿ. ಸಿನಿಮಾ ಪ್ರೊಡ್ಯೂಸರ್ ಎಕ್ಸ್ಪೈರ್ ಆದರು, ನಿಂತೋಯ್ತು. ಸೊ 6 ತಿಂಗಳು ಖಾಲಿ ಕೂತ್ಬಿಟ್ವಿ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಋತ್ವಿಕ್ ಮುರಳೀಧರ್ ಮತ್ತು ಎಡಿಟ್ರು ವಿಜಯ್ ಚಂದ್ರ, ನಾನು. ಸೊ 3 ಜನ ಕೂತ್ಕೊಂಡು ಡೈಲಿ ಟಚ್ಚಲ್ಲಿದ್ವಿ. ಸಿನಿಮಾ ನಿಂತೋಯ್ತಲ್ಲ ಅಂತ ಋತ್ವಿಕ್ ಒಂದು ಐಡಿಯಾ ಹೇಳ್ದ, ಮಗ ಒಂದು ಕೆಲಸ ಮಾಡೋಣ, ಒಂದು ಶಾರ್ಟ್ ಫಿಲಮ್ ಮಾಡೋಣ ನಾವು. ಆಯಿತು ಮಗ ಮಾಡೋಣ, ರೆಡಿ ಮಾಡ್ಕೊ ನೀನು. ಸರಿ, ಈ ಟೈಮಲ್ಲಿ ನಮ್ಮ ಟೀಮಿಗೆ ಜಾಯ್ನ್ ಆದವರು ಸಂಕಷ್ಟಕರ ಗಣಪತಿ ಚಿತ್ರ ಡೈರೆಕ್ಟ್ರು ಅರ್ಜುನ್ ಕುಮಾರ್. ಸೊ ನಾವು 4 ಜನ ಸೇರಿ ಪಣ್ಮಂಡ್ರಿ ಕ್ರಾಸ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಒಂದು ಶಾರ್ಟ್ ಫಿಲಮ್ ಫೆಸ್ಟಿವಲಲ್ಲಿ ನನಗೆ ಬೆಸ್ಟ್ DOP ಅಂತ ಅವಾರ್ಡು ಬಂತು, ಮತ್ತು ಸೈಮಾ ಅವಾರ್ಡ್ ಬಂತು ಶಾರ್ಟ್ ಫಿಲಮ್ಗೆ 2. ಸೊ ಇದೆಲ್ಲ ಆಯಿತು. ಇದಾದಮೇಲೆ ಏನು ಮಾಡಬೇಕು ಗೊತ್ತಾಗಿಲ್ಲ, ಮತ್ತೆ ಖಾಲಿ. ಸಾರಿಗೆ ಫೋನ್ ಮಾಡಿದೆ, ಸರ್ ಶಾರ್ಟ್ ಫಿಲಮ್ ಮಾಡ್ತಾಯಿದ್ದೀನಿ, ಮಾಡಿದೆ, ಹಿಂಗಾಯಿತು ಅಂತ. ಏನು ಮಾಡ್ತಾಯಿದ್ದೀಯ ಅಂತ. ಏನೂ ಇಲ್ಲ ಸರ್. ಸರಿ ಬಾ ನೀನು ಅಂತೇಳಿ ಭರ್ಜರಿ ಸ್ಟಾರ್ಟ್ ಆಗ್ತಿತ್ತು. ಸೊ ಭರ್ಜರಿಯಿಂದ ಮತ್ತೆ ಸರ್ ಜೊತೆ ಜರ್ನಿ ಸ್ಟಾರ್ಟ್ ಆಯಿತು. ಮಾಡ್ತಾ ಈ ಪಣ್ಮಂಡ್ರಿಗಸ್ ಅಂತ ಯಾವ ಶಾರ್ಟ್ ಫಿಲಮ್ ಮಾಡಿದ್ವಿ, ಅದು ಒಳ್ಳೆ ರೆಸ್ಪಾನ್ಸಿಂದ ಅರ್ಜುನ್ ಕುಮಾರು ಒಂದು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ಸಂಕಷ್ಟಕರ ಗಣಪತಿ ಅಂತ. ಸೇಮ್ ಪಣ್ಮಂಡ್ರಿಗಸ್ ಏನು ಮಾಡಿದ್ವೋ ನಾವು 4 ಜನ ಟೆಕ್ನಿಕಲ್ ಟೀಮ್, ಅದೇ ಟೀಮ್ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಆಯಿತು. ಲಿಖಿತ್ ಶೆಟ್ಟಿ ಅವರು ಹೀರೋ ಈ ಸಿನಿಮಾಗೆ. ಸಿನಿಮಾ ಶೂಟಿಂಗ್ ಮಾಡ್ತಾ ಇದೇ ಟೈಮಲ್ಲಿ ಕಿಶೋರ್ ಮೂಡ್ಬಿದ್ರೆ ಅಂತ ನಿರ್ದೇಶಕರು ಒಂದ್ಸರಿ ಫೋನ್ ಮಾಡಿದ್ರು, ಸರ್ ಒಂದು ತುಳು ಸಿನಿಮಾ ಮಾಡ್ತಾಯಿದ್ದೀವಿ, ಆ ಸಿನಿಮಾಗೆ ನೀವೇ DOP ಅಂದರು. ಸರಿ ಸರ್ ಓಕೆ ಅಂತ ಹೇಳಿದೆ. ಸೊ ಒಂದು ತುಳು ಸಿನಿಮಾನೂ ಮಾಡಿದೆ, ಅಪೇ ಟೀಚರ್ ಅಂತ, 100 ಡೇಸ್ ಸಿನಿಮಾ. ಅದಾದಮೇಲೆ ಸಂಕಷ್ಟಕರ ಗಣಪತಿ ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ ಅಂತೇಳಿ ಒಳ್ಳೆ ಹೆಸರು ಬೇರೆ ಬಂತು. ಅದಾದಮೇಲೆ ಏನು ಮಾಡೋದು ಅಂದಾಗ ಋತ್ವಿಕ್ ಇನ್ನೊಂದು ಸರಿ ಮಗ ಇನ್ನೊಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ ಹೇಳ್ದ, ಕೇಜಾ ಅಂತ, ಶ್ರೀ ಗಣೇಶ್ ಪರಶುರಾಮ್ ಅಂತ ಡೈರೆಕ್ಟ್ರು. ಅದು ತುಂಬ ಚೆನ್ನಾಗಿತ್ತು. ಅದೇ ಕೇಜಾ ಶಾರ್ಟ್ ಫಿಲಮ್ಗೆ ನನಗೆ ಶಂಕರ್ನಾಗ್ ಫಿಲಮ್ ಫೆಸ್ಟಿವಲಲ್ಲಿ ಬೆಸ್ಟ್ DOP ಅಂತ ಅವಾರ್ಡ್ ಬಂತು. ಸೊ ಇದಾದಮೇಲೆ ನನಗೆ ನೆಕ್ಸ್ಟ್ ಸಿಕ್ಕಿದ ಪ್ರಾಜೆಕ್ಟೇ ಮಂಗಳವಾರ ರಜಾದಿನ. ಯುವಿನ್ ಅಂತ ಡೈರೆಕ್ಟ್ರು ಬಂದು ನನಗೆ ಕತೆ ಹೇಳಿದ್ರು, ಹಿಂಗಿದೆ ಒಬ್ಬ ಕ್ಷೌರಿಕನ ಪಾತ್ರ, ಅವನೇನೋ ಸಾಧನೆ ಮಾಡಬೇಕು ಅಂತ ಹೋಗಿರ್ತಾನೆ ಅಂತ ಕತೆ ಹೇಳಿದ್ರು. ನಂಗೆ ಕತೆ ತುಂಬ ಇಷ್ಟ ಆಯಿತು. ಒಂದು ಸರಿ ಯೋಚನೆ ಮಾಡಿದೆ, ಸಂಕಷ್ಟಕರ ಗಣಪತಿ ಏಲಿಯನ್ ಆ್ಯಂಡ್ ಸಿಂಡ್ರೋಮ್, ಆ ಕತೆ ಬೇರೆ ಈ ಕತೆ ಬೇರೆ, ಓಕೆ ಚಾಲೆಂಜ್ ಅನ್ನಿಸ್ತಾ ಹೋಯ್ತು, ಚೆನ್ನಾಗಿದೆ ಮಾಡೋಣ ಅಂಥೇಳಿ ಒಪ್ಕೊಂಡೆ. ಸೊ ಸಿನಿಮಾ ಮುಗೀತು, ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಅದು. ಇದಾದಮೇಲೆ ಕಿಶೋರ್ ಸರ್ ಮತ್ತೆ ಫೋನ್ ಮಾಡಿದ್ರು, ಸರ್ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಮಾಡೋಣ ಸರ್ ಅಂತ. ಓಕೆ ಸರ್ ಮಾಡೋಣ ಅಂಥೇಳಿ ಬಂದರು. ಮೀಟಿಂಗ್ ಎಲ್ಲ ಮಾಡಿದ್ವಿ, ಸ್ಟೋರಿ ನರೇಷನ್ ಎಲ್ಲ ಆಯಿತು. ಸಿನಿಮಾ ಅನೌನ್ಸು ಆಯಿತು, ಮಾಲ್ಗುಡಿ ಡೇಸ್ ಅಂತ. ಸೊ ಮಾಲ್ಗುಡಿ ಡೇಸ್ ಅನೌನ್ಸ್ ಆದಮೇಲೆ ಕೇಜಾ ಅಂತ ಶಾರ್ಟ್ ಫಿಲಮ್ ಮಾಡಿದ್ವಲ್ಲ, ಸೊ ಸೇಮ್ ಟೀಮ್, ಸೇಮ್ ಡೈರೆಕ್ಟರ್, ಸೇಮ್ ಟೆಕ್ನಿಕಲ್ ಟೀಮ್, ನಿಯೋ ಅನ್ನೋ ಮೈಕ್ರೋ ಶಾರ್ಟ್ ಫಿಲಮ್ ಮಾಡಿದ್ವಿ. ಇದಾದಮೇಲೆ ನಿನ್ನ ಗುಂಗಲ್ಲಿ ಅಂತ ಒಂದು ಆಲ್ಬಮ್ ಸಾಂಗ್ ಬೇರೆ ಶೂಟ್ ಮಾಡಿದೆ. ಸೊ ಇವೆರಡೂ ನಂಗೆ ಒಳ್ಳೆ ಹೆಸರು ತಂದು ಕೊಡ್ತು. ಸೊ ಇದಾದಮೇಲೆ ಮಾಲ್ಗುಡಿ ಡೇಸ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತು. ವಿಜಯ ರಾಘವೇಂದ್ರ ಅವರು 70 ವರ್ಷದ್ದು ಮುತ್ಕುನ್ ಕ್ಯಾರೆಕ್ಟ್ರು ಮಾಡ್ತಿದ್ರು ಅದರಲ್ಲಿ. ಸೊ ಅವ್ರನ್ನ ನೋಡಿದ್ದೀರಾ ನೀವು, ಪ್ರಾಸ್ಟೆಟಿಕ್ ಮೇಕಪ್ ಅಂತ. 6-7 ಅವರ್ ಅಷ್ಟೇ ಆ ಮೇಕಪ್ ಇರ್ತಿದ್ದು. ಆರ್ಚ್ ಲೈಟೆಲ್ಲ ಯೂಸ್ ಮಾಡಿ ಶೂಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಮೇಕಪ್ ಕಿತ್ಕೊಂಬರೋದು. ಸನ್ಲೈಟ್ ಇದ್ದರೂ ಕೂಡ ಶಾಡೋಗೆ ವೆಯ್ಟ್ ಮಾಡ್ತಿದ್ವಿ. ಹೋಗಿ ವಿಜಯ ರಾಘವೇಂದ್ರ ಅವ್ರ ಸರ್ಗೆ ಹೇಳ್ತಿದ್ವಿ, ಸರಿ ಶಾಡೋಗೆ ವೆಯ್ಟ್ ಮಾಡೋದು. ಓಕೆ ಮಾಡೋಣ, ಚೆನ್ನಾಗಿ ಬರಬೇಕಷ್ಟೇ ಅನ್ನೋರು. ಸೊ ಇದೇ ಸಿನಿಮಾದಲ್ಲಿ ಚೈಲ್ಡ್ಹುಡ್ ಎಪಿಸೋಡ್ ಶೂಟ್ ಮಾಡಿದ್ವಿ, 30 ನಿಮಿಷ. ಆ 30 ನಿಮಿಷನೂ ಫುಲ್ ಮಳೆ, ರೈನ್ ಎಫೆಕ್ಟ್, ಒರಿಜಿನಲ್ ರೈನಲ್ಲೇ ಶೂಟ್ ಮಾಡಿದ್ವಿ. ಹಂಗಾಗಿ ಈ ಸಿನಿಮಾ 2 ವೇರಿಯೇಷನ್ಸ್ ಇದ್ದಿದ್ದರಿಂದ ನಂಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು. ಸೊ ಇದಾದಮೇಲೆ ಕರ್ಮಣ್ಯ ವಾದಿಕಾರಸ್ತೆ ಅಂತ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ, ಶ್ರೀಹರಿ ಆನಂದ್ ಡೈರೆಕ್ಷನ್ ಮಾಡ್ತಿರೋದು. ಈ ಸಿನಿಮಾ ನಾನು ಹಿಂದೆ ಏನೇನು ಸಿನಿಮಾ ಮಾಡ್ಕೊಂಬಂದಿದ್ನೋ ಅದಕ್ಕಿಂತ ಬೇರೆ ಜಾನರ್ ಥ್ರಿಲ್ಲರ್ ನಂಗೆ ಇಷ್ಟ ಆಯಿತು. ಸಿನಿಮಾ ಮಾಡಿದ್ವಿ, ಸಿನಿಮಾ ರಿಲೀಸ್ಗೂ ರೆಡಿ ಇದೆ. ಇದಾದಮೇಲೆ ತುಂಬ ಖುಷಿಯಾಗುತ್ತೆ ಹೇಳ್ಕೊಳ್ಳೋಕ್ಕೆ. PRK ಪ್ರೊಡಕ್ಷನ್ಸಿಂದ ಫ್ಯಾಮಿಲಿ ಪ್ಯಾಕ್ ಅನ್ನೋ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಸಂಕಷ್ಟಕರ ಗಣಪತಿ ಏನು ಮಾಡಿದ್ವು, ಸೇಮ್ ಟೀಮ್. ಆಮೇಲೆ ನಮ್ಗಣಿ ಬಿ ಕಾಂಪಾಸ್ ಅಂತ ಒಂದು ಸಿನಿಮಾ ಬಂದಿತ್ತು, ಅಭಿಷೇಕ್ ಶೆಟ್ಟಿ ಅವರ ಡೈರೆಕ್ಷನ್ ಮಾಡ್ತಿದ್ರು. ಅವ್ರ ಮುಂದಿನ ಸಿನಿಮಾ ಗಜಾನನ ಆ್ಯಂಡ್ ಗ್ಯಾಂಗ್ಸ್, ಆ ಸಿನಿಮಾ ಕೂಡ ಮಾಡ್ತಾಯಿದ್ದೀನಿ. ಇದಾದಮೇಲೆ ಮಾರ್ಕ್ ಮೋಷನ್ ಪಿಕ್ಚರ್ಸ್, ಕೇಜಾ ಮತ್ತು ನಿಯೋ ಅನ್ನೋ 2 ಶಾರ್ಟ್ ಫಿಲಮ್ಸ್ನ ಪ್ರೊಡ್ಯೂಸ್ ಮಾಡಿದ್ವಿ. ಸೊ ಸೇಮ್ ಟೀಮ್, ಪ್ರೊಡಕ್ಷನ್ ನಂಬರ್ 1 ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದೀವಿ. 40% ಸಿನಿಮಾನೂ ಮುಗಿದಿದೆ, ಆದಷ್ಟು ಬೇಗ ಟೈಟ್ಲು ಲಾಂಚ್ ಮಾಡ್ತೀವಿ. ಸೊ ವರ್ಕಿಂಗ್ ಸ್ಟೈಲ್ ಅಂತ ಬಂದಾಗ ಕತೆ ಲಾಕ್ ಆದಮೇಲೆ ಡೈರೆಕ್ಟರ್ ಹತ್ರ ಸ್ಕ್ರಿಪ್ಟ್ ಇಸ್ಕೊಂಡು
DOP ಸ್ಕ್ರಿಪ್ಟ್ ಅಂತ ಒಂದು ರೆಡಿ ಮಾಡ್ತೀವಿ ನಾವು, ನಾನು ನನ್ನ ಟೀಮ್ ಎಲ್ಲ ಕೂತ್ಕೊಂಡು. ಇದರಲ್ಲಿ ಏನಿರುತ್ತೆ ಅಂದರೆ ಒಂದು ಬಜೆಟ್ ಅಂತ ಇರುತ್ತೆ ಒಂದು ಸಿನಿಮಾಗೆ. ಆ ಬಜೆಟಲ್ಲಿ ಏನು ಬರುತ್ತೆ, ಏನು ತರಿಸ್ಕೋಬೋದು ಅಂತ ಎಲ್ಲ ಯೋಚನೆ ಮಾಡಿ, ಈಗ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರ್ಬೋದು, ಒಂದು ಲವ್ ಸ್ಟೋರಿ ಆಗಿರ್ಬೋದು, ಆ ಸಿನಿಮಾಗೆ ಯಾವ ಟ್ರೀಟ್ಮೆಂಟ್ ಇದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಏನು ಲೈಟ್ಸ್ ಬೇಕು, ಯಾವ ಕಲರ್ ಪ್ಯಾಲೆಟಲ್ಲಿ ವರ್ಕ್ ಮಾಡಬೇಕು ಅಂತೆಲ್ಲ ಡಿಸೈಡ್ ಆಗಿ ಆರ್ಟ್ ಡೈರೆಕ್ಟರ್ ಹತ್ರ ಕೂತ್ಕೊಂಡು ಮಾತಾಡಿ ಸೆಟ್ಗೆ ಹೋಗಿ, ಓಕೆ ಇದು ಮಾರ್ಕು, ಇದು ಬ್ಯಾಕ್ಗ್ರೌಂಡು, ಇದು ಫೋರ್ಗ್ರೌಂಡು, ಪ್ರಾಪರ್ಟೀಸ್ ಎಲ್ಲ ಬೇಕು ಅಂತೆಲ್ಲ ಮಾತಾಡಿ ಡಿಸ್ಕಸ್ ಮಾಡಿ ಹೋಮ್ವರ್ಕ್ ಇಲ್ಲದೆ ಸೆಟ್ಗೆ ಹೋಗಲ್ಲ. ಸೊ ಒಂದು ಲವ್ ಸ್ಟೋರಿ ಆಗಿರ್ಬೋದು, ಸಸ್ಪೆನ್ಸ್ ಥ್ರಿಲ್ಲರು ಅಥವಾ ಹಾರರು, ಯಾವುದೇ ಕತೆ ಆಗಿರಲಿ, ಇದಕ್ಕೆ ಈ ಟ್ರೀಟ್ಮೆಂಟೇ ಸೂಟ್ ಆಗುತ್ತೆ, ಇದಕ್ಕೆ ಈ ಲೈಟಿಂಗ್ ಬೇಕು, ಇದಕ್ಕೆ ಈ ಎಕ್ವಿಪ್ಮೆಂಟ್ ಬೇಕು ಅಂತ ನನ್ನ ಟೀಮ್ ಜೊತೆ ನಾನು ಡಿಸ್ಕಸ್ ಮಾಡಿ ಆಮೇಲೆ ಲೊಕೇಶನ್ ಹಂಟ್ ಮಾಡ್ತೀವಿ. ಲೊಕೇಶನ್ ಹಂಟ್ ಆದಮೇಲೆ ಆರ್ಟ್ ಡೈರೆಕ್ಟ್ರ್ ಜೊತೆ ಕೂತ್ಕೊಂಡು ಈ ಥರ ಪ್ರಾಪರ್ಟಿ ಬೇಕು, ಈ ಥರ ಕಲರ್ಸ್ ಬೇಕು ಅಂತ ಅವ್ರ ಹತ್ರ ಮಾತಾಡ್ಕೋತೀನಿ. ಆಮೇಲೆ ಕಾಸ್ಟ್ಯೂಮ್ ಡಿಸೈನರ್ ಇದೇ ಥರ ಕಲರ್ಸ್ ಇರಬೇಕು, ಇದೇ ಥರ ಬಟ್ಟೆ ಇರಬೇಕು ಅಂತೆಲ್ಲ ಮಾತಾಡಿ, ಆಮೇಲೆ ಡೈರೆಕ್ಟ್ರು, ಎಡಿಟ್ರು, ಮ್ಯೂಸಿಕ್ ಡೈರೆಕ್ಟ್ರ್ ಹತ್ರ ಕೂತ್ಕೊಂಡು ಇದು ಲಾಕ್, ಇದೇ ಥರ ಟ್ರೀಟ್ಮೆಂಟಲ್ಲಿ ಹೋಗ್ತೀವಿ ಅಂತ ಹೇಳಿ ಡಿಸೈಡ್ ಆಗಿ ಹೋಮ್ ವರ್ಕ್ ಇಲ್ಲದೆ ಶೂಟಿಂಗ್ ಸೆಟ್ಟಿಗೆ ಹೋಗಲ್ಲ. ನನ್ನ ತಂದೆ ತಾಯಿ, ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ, ನಾನು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಮೇಯ್ನ್ ಕಾರಣ ನನ್ನ ಗುರುಗಳು ಶ್ರೀಶಾ ಕುದ್ವಳ್ಳಿಯವರು. ಆಮೇಲೆ ನಾನು ಇಲ್ಲಿವರೆಗೂ ಕೆಲಸ ಮಾಡ್ಕೊಂಬಂದಿರ್ತಕ್ಕಂಥ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರು, ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೀಮ್ ಬಾನವಿ ಕ್ಯಾಪ್ಚರ್ಸ್. ಸೊ ತೆರೆ ಹಿಂದೆ ಇರ್ತಕ್ಕಂಥ ಟೆಕ್ನಿಷಿಯನ್ಸ್ನ ಕರೆಸಿ ಟೆಕ್ನಿಷಿಯನ್ ಟಾಕ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ. ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀನಿ. Cuckoo.